ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ ಹಾಗೂ ತಮಗೆಲ್ಲರಿಗೂ ನೂತನ ವರ್ಷ 2025 2025 ವರ್ಷದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ಈ ವರ್ಷದ ವೃಷಭ ರಾಶಿಯ ಫಲವನ್ನು ಈಗ ಸಂಕ್ಷಿಪ್ತವಾಗಿ ಅವಲೋಕಿಸೋಣ. ವೃಷಭ ರಾಶಿಯ ಎಲ್ಲ ಬಾಂಧವರಿಗೂ ಭಗಿನಿಯರಿಗೂ ನೂತನ 2025 2025 ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ, ಈ ವರ್ಷ ನಿಮ್ಮ ರಾಶಿಗೆ ಅತ್ಯುತ್ತಮ ಫಲ ಕೊಡುವಂಥ ಶುಭ ಸೂಚನೆಯ ಸನ್ನಿವೇಶದಲ್ಲಿ ನಿಮಗೆ ಜೀವನದ ಅಪೂರ್ವವಾದ ಅವಕಾಶ ಸಿಗುವಂಥ ವರ್ಷ ಆಗಿರುತ್ತೆ. ವೃಷಭ ರಾಶಿಯವರಿಗೆ ಆರಂಭದಲ್ಲೇ ವಿಶೇಷವಾದ ಅಲ್ಲಿ ಶುಕ್ರ ಅನುಗ್ರಹ, ಬುಧ ಅನುಗ್ರಹ, ರಾಹುವಿನ ಬೆಂಬಲ ಇರುವಂಥ ತ್ರಿಗ್ರಹಗಳ ವಿಶೇಷವಾದ ಬೆಂಬಲ. ಅದೇ ರೀತಿ ವರ್ಷ ಆರಂಭ ಆಗಿ 3ನೇ ತಿಂಗಳಿನ ಬಳಿಕ ಮಾರ್ಚ್ ಅಂತ್ಯದಲ್ಲಿ ನಿಮಗೆ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ, ಅದು ಅಪರೂಪಕ್ಕೆ ಸಿಗುವಂಥ ಅವಕಾಶ. ಅಂದರೆ ಜೀವಮಾನದಲ್ಲಿ ಒಮ್ಮೆ ಅಥವಾ 2-3 ಬಾರಿ ಸಿಗುವಂಥ ಅವಕಾಶ ಆಗಿರುತ್ತೆ. ಪ್ರತಿ ಬಾರಿ ಅದು 30 ವರ್ಷಗಳಿಗೊಮ್ಮೆ ಆಗುವಂಥ ಶನಿ ಮಹಾರಾಜರ ಪರಿವರ್ತನೆಯಲ್ಲಿ ಲಾಭ ಸ್ಥಾನದ ಶನಿ ಮಹಾರಾಜರ ಒಂದು ಲಾಭ ನಿಮಗೆ ಮಾರ್ಚ್ ತಿಂಗಳ ಅಂತ್ಯದಲ್ಲಿ, ಅಂದರೆ ಶನಿ ಮಹಾರಾಜರ ಪರಿವರ್ತನೆ ಆಗ್ತಿದ್ದಂತೆ ನಿಮಗೆ ಆ ಪರಿವರ್ತನೆ ವಿಶೇಷವಾದ ಫಲಗಳು ಸಿಗಲಿವೆ. ಇನ್ನು ಅದೇ ರೀತಿ ಈ ಗುರುವಿನ ಬೆಂಬಲ, ಈಗ ನಿಮಗೆ ಗುರು ನಿಮ್ಮ ಜನ್ಮದಲ್ಲಿದ್ದಂತಹ ಗುರು ಅಲ್ಲಿ ಮೇ 15ರಲ್ಲಿ ಗುರುವಿನ ಪರಿವರ್ತನೆ ಆಗ್ತಿದ್ದಂತೆ ಆ ಗುರುವಿನ ವಿಶೇಷದ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಸಿಗಲಿವೆ. ಹಾಗಾಗಿ ಪ್ರಬಲವಾದ 3 ಗ್ರಹಗಳ ವಿಶೇಷವಾದ ಬೆಂಬಲ ಇರುವಂಥ ವರ್ಷ. ಅಂದರೆ ದೀರ್ಘಚಾರಿ ಗ್ರಹಗಳು ಯಾರು ಗುರು, ಶನಿ, ರಾಹು ಮತ್ತು ಕೇತು ಎಂಬಂತಹ ಒಂದು ದೀರ್ಘಚಾರಿ ಗ್ರಹಗಳಲ್ಲಿ ಆ 3 ಗ್ರಹಗಳು ನಿಮಗೆ ಈ ವರ್ಷದಲ್ಲಿ ವಿಶೇಷವಾದ ಲಾಭವನ್ನು ಕೊಡುವಂಥ ಒಂದು ಸ್ಥಾನದಲ್ಲಿ ಬರುವಂಥದ್ದು ಅಪೂರ್ವವಾದ ಅವಕಾಶ. ಜೀವಮಾನದಲ್ಲಿ 2 ಅಥವಾ 3 ಬಾರಿ ಅದಕ್ಕಿಂತ ಹೆಚ್ಚು ಅಂಥ ಅವಕಾಶಗಳು ಸಿಗೋದಿಲ್ಲ. ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಮತ್ತೊಮ್ಮೆ ಬರಬೇಕಾದ್ರೆ ಮತ್ತೆ 30 ವರ್ಷಗಳ ಅವಧಿ ಕಾಯಬೇಕಾಗುತ್ತೆ. ಅಂದರೆ ಶನಿ ಮಹಾರಾಜರು ಒಂದೊಂದು ರಾಶಿಯಲ್ಲಿ 30 ತಿಂಗಳು 2 ವರ್ಷ ಇರ್ತಾರೆ. ಅವರು ಪೂರ್ಣ ರಾಶಿ ಚಕ್ರವನ್ನು ಪೂರ್ತಿ ಮಾಡಲಿಕ್ಕೆ ಅವರಿಗೆ ಆ ಒಂದು 30 ವರ್ಷಗಳ ಅವಧಿ ಬೇಕಾಗುತ್ತೆ. ಹಾಗಾಗಿ ಯಾವ ಒಂದು ಪರಿವರ್ತನೆ ಕಾಲವನ್ನು ನಿಮಗೆ ಈಗ ವೃಷಭ ರಾಶಿಯವರ ಜೀವಮಾನದಲ್ಲಿ ಬಂದಿದೆ, ಅದನ್ನು ಈ ವರ್ಷದಲ್ಲಿ ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಜೊತೆಗೆ ಯಾರಿಗೆ ಈ ಒಂದು ತನುಮನ ಧನದ ವಿಚಾರವಾಗಿ ಈ ವರ್ಷದಲ್ಲಿ 2025ರಲ್ಲಿ ಪೂರ್ತಿಯಾದ ಒಂದು ಸ್ಟೆಬಿಲಿಟಿ, ಅಂದರೆ ಸಮತೋಲನ ಖಂಡಿತ ಇರುತ್ತೆ. ಆರ್ಥಿಕವಾಗಿರ್ಬೋದು, ಆರೋಗ್ಯ ವಿಚಾರ ಇರ್ಬೋದು, ಮನಸ್ಥಿತಿಯ ವಿಚಾರ ಎಲ್ಲದರಲ್ಲೂ ಉತ್ತಮವಾದ ಸಮತೋಲನ ಇರುವಂಥ ಸಂತೃಪ್ತಿ ಮತ್ತು ಸಮೃದ್ಧಿಯ ವರ್ಷ ಆಗಿರುತ್ತೆ. ಪದೇ ಪದೇ ಬರುವಂಥ ಅವಕಾಶ ಅಲ್ಲ, ಪದೇ ಪದೇ ಬರುವಂಥ ಇಂಥ ಸೌಭಾಗ್ಯಗಳು ಅಥವಾ ಗ್ರಹಗಳ ಅನುಕೂಲಗಳು ಮತ್ತೆ ಮತ್ತೆ ಬರೋದಿಲ್ಲ. ಅವೆಲ್ಲ ಬರಬೇಕಾದ್ರೆ ಮತ್ತೆ ಅಷ್ಟು ಕೆಲವೊಂದು ವರ್ಷಗಳು ಉದಾಹರಣೆಗೆ ಗುರುವಿನ ಬೆಂಬಲ ಬರಬೇಕಾದ್ರೆ ಕೆಲವೊಂದು ವಿಚಾರದಲ್ಲಿ 12 ವರ್ಷ ಕಾಯಬೇಕಾಗತ್ತೆ. ರಾಹು ಕೇತುಗಳ ಬೆಂಬಲ ಕೆಲವೊಮ್ಮೆ ಉತ್ತಮವಾಗಿ ಸಿಗಬೇಕಾದ್ರೆ 6 ವರ್ಷ, 12 ವರ್ಷ ಅಥವಾ 18 ವರ್ಷವರೆಗೂ ಕಾಯಬೇಕಂತ ಪರಿಸ್ಥಿತಿ. ಶನಿ ಮಹಾರಾಜರ ವಿಶೇಷದ ಬೆಂಬಲ ಬರಬೇಕಾದ್ರೆ ಮತ್ತೆ 30 ವರ್ಷಗಳು ಕಾಯಬೇಕಂತ ಪರಿಸ್ಥಿತಿ ಎಲ್ಲ ಇರುತ್ತೆ. ಹಾಗಾಗಿ ಅಪರೂಪಕ್ಕೆ ಬರುವಂಥ ಅವಕಾಶಗಳು ಸಿಗುವಂಥ ಒಂದು ಅತ್ಯುತ್ತಮ ರಾಶಿ, ಅಂದರೆ ಈ ವರ್ಷದಲ್ಲಿ ಅತ್ಯುತ್ತಮ ಫಲ ಕೊಡುವಂಥ ರಾಶಿಗಳು ನಿಮ್ಮ ರಾಶಿ ಆಗಿರುತ್ತೆ. ಹಾಗಾಗಿ ವೃಷಭ ರಾಶಿಯವರು ಇದನ್ನು ಆಸ್ಥೆಯಿಂದ, ಶ್ರದ್ಧೆಯಿಂದ ಈ ವರ್ಷದ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ನಿಮಗೆ ಏನಾದರೂ ದೀರ್ಘಕಾಲದ ಸಾಧನೆಗಳು ಈಗ ಕಳೆದ ವರ್ಷ ಎಲ್ಲ ಮಾಡಲಿಕ್ಕಾಗಿಲ್ಲ, 22, 23, 24ರಲ್ಲಿ ಸ್ವಲ್ಪ ನಿಮಗೆ ವಿಘ್ನಗಳು, ಅಡೆತಡೆಗಳು ಅಥವಾ ಸಂಕಷ್ಟಗಳು ಸ್ವಲ್ಪ ಜಾಸ್ತಿ ಇದ್ದವು. ಆದರೆ ಈ ವರ್ಷದಲ್ಲಿ ಅಂಥ ವಿಘ್ನಗಳು ಇರೋದಿಲ್ಲ, ಸಂಕಷ್ಟಗಳು ಅಥವಾ ಅಡೆತಡೆಗಳು ಇರೋದಿಲ್ಲ. ಈಗ ನೀವು ನಡೆದದ್ದೇ ದಾರಿ ಅಂತ ಹೇಳ್ತಾರಲ್ಲ, ಆ ರೀತಿ ಎಲ್ಲವೂ ನಿಮ್ಮ ಅದೃಷ್ಟ ನಿಮ್ಮ ಪರವಾಗಿ ಕೆಲಸ ಮಾಡುತ್ತೆ. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥ ವರ್ಷ, ವ್ಯಾಪಾರಗಳಿಗೆ ಅಭಿವೃದ್ಧಿ ಆಗೋರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಹಿಂದೆ ಕಷ್ಟ ನಷ್ಟಗಳಿಂದ ನೊಂದಂತಹ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ವೃಷಭ ರಾಶಿಯವರಿಗೆ 2025 ಚೇತರಿಕೆ ಮಾಡುತ್ತೆ. ನಿಮ್ಮ ಹಲವಾರು ಸಾಲಗಳನ್ನು ತೀರಿಸುವಿಕೆ, ಋಣ ಪರಿಹಾರ, ಅಂದರೆ ಋಣ ಭಾರದಿಂದ ಮುಕ್ತರಾಗುವಂಥ ಅವಕಾಶ. ಇನ್ನು ಯಾವುದೇ ಒಂದು ಕಾರಣದಿಂದ ನಿಮ್ಮ ಒಂದು ದೀರ್ಘಕಾಲದ ಕನಸು, ಯಾರಿಗೆ ವಾಹನ ಕೊಡಬೇಕು, ಭೂಮಿ ಕೊಡಬೇಕು, ಮನೆ ಕೊಡಬೇಕು, ಸೈಟ್ ಕೊಡಬೇಕು ಅನ್ನೋರಿಗೆ ಈ ವರ್ಷದಲ್ಲಿ ಅದನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯ ಬರುತ್ತೆ, ಅಥವಾ ಅದನ್ನು ಒಂದು ಕನಸು ನನಸಾಗುವಂಥ ಅವಧಿ ಈ ವರ್ಷದಲ್ಲಿ ಬರಲಿವೆ. ಹಾಗಾಗಿ ಹಲವಾರು ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥದ್ದು ಈ ವೃಷಭ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಧ್ಯತೆ ಇದೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುತ್ತೆ. ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರ ಸಹೋದರಿ ವರ್ಗದಲ್ಲಿ ಬಾಂಧವ್ಯ ಎಲ್ಲ ಚೆನ್ನಾಗಿರುತ್ತೆ. ಅಂದರೆ ಹಿಂದೆ ಬೇರೆ ಬೇರೆ ಕಾರಣಗಳಿಂದ ದೂರ ಆಗಿದ್ದ ಆಪ್ತರು ಈಗ ನಿಮಗೆ ಹತ್ತಿರ ಆಗ್ತಾರೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಿಗೆ ಅವರ ಒಂದು ಸಹಕಾರ, ಬಂಧು ಮಿತ್ರರ ಸಹಕಾರ ನಿಮಗೆ ಈ ವರ್ಷದಲ್ಲಿ ಸಿಗಲಿವೆ. ಜೊತೆಗೆ ಸರ್ಕಾರದ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ, ಅಥವಾ ಹಿಂದೆ ಹಾಗೆ ದಾಖಲೆ ಪತ್ರಗಳು ಸಿಗದೇ ಇರುವಂಥದ್ದು ಅವೆಲ್ಲ ಈಗ ತಕ್ಷಣವಾಗಿ ಸಿಗುತ್ತೆ. ಅವೆಲ್ಲ ಕೆಲಸದಲ್ಲಿ ನಿಮಗೆ ಜಯ, ಯಶಸ್ಸು ನಿಮ್ಮದಾಗಿರುತ್ತೆ.
ಇನ್ನು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಹಾಗೆಯೇ ಹಿಂದೆ ನಿಮಗೆ ಸ್ವಲ್ಪ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗಿದ್ದರೆ, ಹಿಂದೆ ಕಡಿಮೆ ಅಂಕಗಳು ಬಂದಿದ್ದರೆ, ಹಿಂದೆ ರ್ಯಾಂಕಿಂಗ್ಗಳು ಅಷ್ಟು ಬಂದಿದ್ದರೆ ಈ ವರ್ಷ ಉತ್ತಮ ರ್ಯಾಂಕಿಂಗ್ ಬರುತ್ತೆ. ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, IIT ಇರ್ಬೋದು, ಅಥವಾ ಇನ್ನಿತರ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿರ್ಬೋದು, ಅವಲ್ಲಿ ಉತ್ತಮ ರ್ಯಾಂಕಿಂಗ್ ಬಂದು ಆಯ್ಕೆಯಾಗುವಂಥ ಪ್ರಕ್ರಿಯೆ ಈ ವರ್ಷದಲ್ಲಿ ಸಾಧನೆ ಆಗತ್ತೆ. ಹಾಗಾಗಿ ಹಲವಾರು ಈ ಕನಸುಗಳನ್ನು ಈಡೇರಿಸುವಂಥ ವರ್ಷ ನಿಮ್ಮದಾಗಿರುತ್ತೆ. ಅಪರೂಪದಲ್ಲಿ ಅಪರೂಪಕ್ಕೆ ಅವಕಾಶ, ಜೊತೆಗೆ ಜೀವಮಾನದ ಹಲವಾರು ಸಾಧನೆಗಳನ್ನು, ಜೀವಮಾನದ ಹಲವಾರು ಮಹತ್ವದ ಘಟನೆಗಳಿಗೆ ಸಾಕ್ಷಿಯಾಗುವಂಥ ವರ್ಷ ವೃಷಭ ರಾಶಿಯವರಿಗೆ ಈ ವರ್ಷ ಬರ್ತಾಯಿದೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆಂದು ನಿಮಗೆ ಸುಮಾರು ಈ ವರ್ಷದಲ್ಲಿ 100ಕ್ಕೆ 80 ಭಾಗದಷ್ಟು ಉತ್ತಮ ಫಲವನ್ನು ವೃಷಭ ರಾಶಿಯವರು ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಕೆಲವೊಂದು ತಿಂಗಳುಗಳಲ್ಲಿ ಕೆಲವು ಗ್ರಹಗಳ ವ್ಯತ್ಯಾಸದಿಂದ ಸ್ವಲ್ಪ ಏರುಪೇರು ಆಗುವಂಥ ಘಟನೆಗಳು ಆಗ್ಬೋದು. ಆದರೆ ನಿಮಗೆ ಹೆಚ್ಚಿನ ತಿಂಗಳುಗಳಲ್ಲಿ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುವಂಥ ಉತ್ತಮವಾದ ಒಂದು ಅವಕಾಶ ವೃಷಭ ರಾಶಿಯವರಿಗೆ ಬರ್ತಾಯಿದೆ. ಹಾಗಾಗಿ ಇವೆಲ್ಲವನ್ನು ನೀವು ಗಮನದಲ್ಲಿಟ್ಕೊಂಡು ಯಾವ್ಯಾವ ತಿಂಗಳಲ್ಲಿ ಯಾವ ರೀತಿಯ ಉತ್ತಮ ಫಲವನ್ನು ಗಮನಿಸಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳಲಿದ್ದೇನೆ. ಆ ಒಂದು ತಿಂಗಳುಗಳಿಗೆ ಅನುಗುಣವಾಗಿ ಈ ವರ್ಷದ ಫಲವನ್ನು ಮತ್ತೊಮ್ಮೆ ನೀವು ಮನನ ಮಾಡಿಕೊಂಡು ಜ್ಞಾಪಕ ಇಟ್ಕೊಂಡು ಅದರ ಒಂದು ಸದ್ಬಳಕೆಯನ್ನು ಮಾಡಿಕೊಳ್ಳಿ. ಜನವರಿ ತಿಂಗಳು, ಈ 2025 2025 ಜನವರಿ ತಿಂಗಳು ನಿಮಗೆ ಅನೇಕ ರೀತಿಯ ಉತ್ತಮ ಫಲ ಕೊಡುವಂಥ ಒಂದು ಶುಭ ಗ್ರಹಗಳ ವಿಶೇಷವಾದ ಕೃಪೆ ಇರುತ್ತೆ. ಬುಧ ಅನುಗ್ರಹ ನಿಮಗೆ ಪೂರ್ತಿ ಇರುತ್ತೆ, ಶುಕ್ರ ಅನುಗ್ರಹ ಉತ್ತಮವಾಗಿರುತ್ತೆ, ರಾಹುವಿನ ಬೆಂಬಲ ಇರುವಂಥ ಒಂದು ತಿಂಗಳಾಗಿರುತ್ತೆ. ಹಾಗಾಗಿ ಹಣಕಾಸಿಗೆ ಸಂಬಂಧಪಟ್ಟು, ವ್ಯಾಪಾರ ಉದ್ಯಮಿಗೆ ಸಂಬಂಧಪಟ್ಟು, ಅಥವಾ ಯಾವುದೇ ರೀತಿಯ ವಿದ್ಯಾರ್ಥಿ ಅಥವಾ ಶಿಕ್ಷಣಕ್ಕೆ ಸಂಬಂಧಪಟ್ಟು ಅತ್ಯುತ್ತಮವಾದ ಫಲಿತಾಂಶಗಳು ಈ ತಿಂಗಳಲ್ಲಿ ಜನವರಿಯಲ್ಲಿ ಬರಲಿದೆ. ಅನೇಕ ರೀತಿಯ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ತಟ್ಟನೆ ಮುಗಿಯುವಂಥದ್ದು, ಕೆಲವರಿಗೆ ಪ್ರಮೋಷನ್ ಸಿಕ್ಕಿಲ್ಲ, ಬಡ್ತಿ ಸಿಕ್ಕಿಲ್ಲ ಅಂಥವರಿಗೆ ಪ್ರಮೋಷನ್ ಸಿಗೋದಾಗಲಿ, ಅಥವಾ ನೀವು ಇಟ್ಟಂಥ ಯಾವುದೇ ರೀತಿಯ ಹಣಕ್ಕೆ ಹಿಂದೆ ಭದ್ರತೆ ಬಂದಿಲ್ಲ, ಹಣಕ್ಕೆ ಭದ್ರತೆ ಬರೋದು, ಜೊತೆಗೆ ಹಿಂದೆ ನೀವು ಯಾರಿಗಾದರೂ ಕೊಟ್ಟಿದ್ದ ಸಾಲದ ಮೊತ್ತ ಈಗ ನಿಮಗೆ ವಾಪಸ್ ಬರುವಂಥದ್ದು, ಇನ್ನು ಕೆಲವರಿಗೆ ಆಕಸ್ಮಿಕ ಧನಲಾಭ ಯೋಗ ಮುಂತಾದ ಹಲವಾರು ಪ್ರಯೋಜನಗಳು ಕಂಡು ಬರ್ತವೆ. ಅದೇ ರೀತಿ ಯಾವುದೋ ನಿಮ್ಮ ಒಂದು ಕಳೆದು ಹೋದ ಒಂದು ವಸ್ತು ಅಥವಾ ನಷ್ಟವಾದಂಥ ವಸ್ತು ಈಗ ನಿಮಗೆ ಮರಳಿ ಸಿಗುವಂಥದ್ದು. ಇನ್ನು ಬಾಂಧವ್ಯದಲ್ಲಿ ಬಹಳ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು, ಬಂಧುಗಳು, ಮಿತ್ರರು ನಿಮಗೆ ಈಗ ಸಹಾಯವನ್ನು ಮಾಡುವಂಥದ್ದು. ವಿಶೇಷವಾಗಿ ಈ ವೃಷಭ ರಾಶಿಯ ಸ್ತ್ರೀ ವರ್ಗದವರಿಗೆ, ಯಾರ್ಯಾರೋ ಒಂದು ಹೆಣ್ಣು ಮಕ್ಕಳು ಇರ್ತಾರೆ ವೃಷಭ ರಾಶಿ, ಅವರಿಗೆ ಅವರ ಒಂದು ದೀರ್ಘಕಾಲದ ಕನಸನ್ನು ಹೇಳೋದು. ಉದಾಹರಣೆಗೆ ಉದ್ಯೋಗ ಸಿಗೋರು ಉದ್ಯೋಗ ಸಿಗುವಂಥದ್ದು, ಜೊತೆಗೆ ಮದುವೆಯ ಒಂದು ಪ್ರಸ್ತಾಪ ಇದ್ದರೂ ಮದುವೆ ಆಗುವಂಥದ್ದು, ಅಥವಾ ಸಂತತಿಯ ವಿಚಾರ ಕೆಲವರಿಗೆ ಮನಸ್ಸಲ್ಲಿದ್ದರೆ ಅಂಥ ಸಂತತಿಯ ಫಲಗಳ ಒಂದು ಲಕ್ಷಣಗಳು ಗೋಚರಿಸುವಂಥದ್ದು, ಇವೆಲ್ಲ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕೆಲವೊಂದು ಗ್ರಹಗಳು, ಉದಾಹರಣೆಗೆ ಮಂಗಳ, ರವಿ ಅಥವಾ ಗುರುವಿನ ಸ್ವಲ್ಪ ಒಂದು ವೈರುಧ್ಯ ಇರುವ ಕಾರಣ ಆರೋಗ್ಯದಲ್ಲಿ ಸ್ವಲ್ಪ ಜನವರಿ ತಿಂಗಳಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. ಕೆಲವೊಬ್ಬರಿಗೆ ಶೀತ, ನೆಗಡಿ, ಜ್ವರ ಬರ್ಬೋದು. ಇನ್ನು ಕೆಲವರಿಗೆ ಅಜೀರ್ಣ ಅಥವಾ ಹೊಟ್ಟೆ ನೋವಿನ ಸಮಸ್ಯೆ ಎಲ್ಲ ಬರ್ಬೋದು. ಹಾಗಾಗಿ ಅಲ್ಲಿ ಹಣಕಾಸು, ಉದ್ಯೋಗ, ವೃತ್ತಿ, ವ್ಯಾಪಾರ, ಶಿಕ್ಷಣ ಎಲ್ಲ ಉತ್ತಮ ಇದೆ. ಆರೋಗ್ಯದ ಬಗ್ಗೆ ಕಾಳಜಿ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಬೇಕಾಗುತ್ತೆ. ಅದರ ಹೊರತು ನಿಮಗೆ ಅತ್ಯುತ್ತಮವಾದ ಉತ್ತಮ ಫಲಗಳನ್ನು ಈ ಜನವರಿ ತಿಂಗಳ ನಿರೀಕ್ಷೆ ಮಾಡ್ಬೋದು ವೃಷಭ ರಾಶಿ. ಅದೇ ರೀತಿ ಫೆಬ್ರವರಿ ತಿಂಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡುವಂಥ ನಿರೀಕ್ಷೆ ಇದೆ. ಜೊತೆಗೆ ಅಲ್ಲಿ ಬುಧ, ರಾಹುವಿನ ಜೊತೆಗೆ ಈ ತಿಂಗಳಲ್ಲಿ ನಿಮಗೆ ಸೂರ್ಯನ ವಿಶೇಷದ ಬೆಂಬಲ ವ್ಯಕ್ತ ಆಗುತ್ತೆ. ಅಲ್ಲಿ ಫೆಬ್ರವರಿ ತಿಂಗಳ ಒಂದು 15ರಿಂದ ಆಗುವಂಥ ಸೂರ್ಯನ ಪರಿವರ್ತನೆ ನಿಮಗೆ ಉತ್ತಮ ಫಲವನ್ನು, ಯಶಸ್ಸನ್ನು, ಲಾಭವನ್ನು ಕೊಡುವಂಥದ್ದು. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ಸಹ ಮುನ್ನಡೆ ಆಗುವಂಥದ್ದು. ಇನ್ನು ದೀರ್ಘಕಾಲದಿಂದ ಯಾವುದೇ ರೀತಿಯ ಪೆಂಡಿಂಗ್ ಇದ್ದಂಥ ಯಾವುದೇ ಒಂದು ನಿಮ್ಮ ಡಾಕ್ಯುಮೆಂಟ್ ಆಗಲಿ ಅಥವಾ ದಾಖಲೆ ಪತ್ರಗಳು ಅವೆಲ್ಲ ಸಿಕ್ಕಿರಲ್ಲ, ಅದು ಈಗ ಸಿಗುತ್ತೆ. ಪಾಸ್ಪೋರ್ಟು, ವೀಸಾನೋ, ವಿದೇಶಕ್ಕೆ ಹೋಗುವಂಥದ್ದು, ಅಥವಾ ನ್ಯಾಯಾಲಯಗಳ ಮೂಲಕ ಸಿಗಬೇಕಾದ ಏನಾದ್ರು ಒಂದು ನಿಮಗೆ ಕ್ಲಿಯರೆನ್ಸ್ಗಳು ಅವೆಲ್ಲ ಈಗ ಬೇಗನೆ ಸಿಗುತ್ತೆ. ಇನ್ನು ಯಾರಾದರೂ ಹಣಕಾಸು ಹೂಡಿಕೆ, ಷೇರು ಮಾರುಕಟ್ಟೆ ಮುಂತಾದರಲ್ಲಿ ಸಹ ಕೆಲವರಿಗೆ ಆಕಸ್ಮಿಕವಾಗಿ ತುಂಬ ದೊಡ್ಡ ಮೊತ್ತದ ಲಾಭ ಎಲ್ಲ ಷೇರು ಅಂದರೆ ಅಂಥ ಸ್ಪೆಕ್ಯುಲೇಷನ್ಗಳಲ್ಲಿ ತುಂಬ ಒಂದು ಉತ್ತಮ ಲಾಭ ಆದಾಯಗಳು ಬರ್ಬೋದಾಗಿದೆ. ಅದೇ ರೀತಿ ಈ ಬಂಧುಗಳ, ಮಿತ್ರರ ಜೊತೆಗೆ ಏನಾದರೂ ನೀವು ಪಾರ್ಟ್ನರ್ಶಿಪ್ ವ್ಯವಹಾರಗಳನ್ನು ಮಾಡಲಿಕ್ಕೆ ಹಿಂದೆ ಪ್ರಯತ್ನ ಮಾಡಿ ಅದರಲ್ಲಿ ವಿಫಲ ಆಗಿದ್ದರೆ ಆದರೆ ಈಗ ಅದು ಸಫಲತೆ ಆಗ್ಬೋದು, ಅಥವಾ ಅವರು ನಿಮಗೆ ತಾವಾಗಿಯೇ ಸಹಾಯಕ್ಕೆ ನಿಮಗೆ ನಿಲ್ಲುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಅನೇಕ ಉತ್ತಮ ಫಲಗಳನ್ನು ಈ ಫೆಬ್ರವರಿ ತಿಂಗಳಲ್ಲಿ ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಮಾರ್ಚ್ ತಿಂಗಳು ಫೆಬ್ರವರಿಗಿಂತಲೂ ಅತ್ಯುತ್ತಮವಾದ ತಿಂಗಳಾಗಿರುತ್ತೆ. ಅಲ್ಲಿ ನಿಮಗೆ ಸೂರ್ಯಾನುಗ್ರಹ, ಬುಧಾನುಗ್ರಹ, ಶುಕ್ರಾನುಗ್ರಹ ಎಂಬಂಥ ಬುಧಾದಿತ್ಯ ಮತ್ತು ಶುಕ್ರಾದಿತ್ಯ ಎಂಬಂಥ ಒಂದು ಯೋಗಗಳು ನಿರ್ಮಾಣ ಆಗಿ ಲಕ್ಷ್ಮೀನಾರಾಯಣ ಸಮವಾದ ಯೋಗಗಳು ಈಗ ಸಿಗಲಿವೆ. ಹಣಕಾಸಿನ ಹರಿವು ಉತ್ತಮ, ವ್ಯಾಪಾರ ಉದ್ಯಮ ಉತ್ತಮ, ಕೆಲವೊಬ್ಬರಿಗೆ ಆಕಸ್ಮಿಕವಾಗಿ ಉತ್ತಮವಾದ ಒಂದು ಮದುವೆ ಫಿಕ್ಸ್ ಆಗ್ಬೋದು. ಯಾವುದೇ ರೀತಿಯ ಒಂದು ಉತ್ತಮವಾದ ಮನೆತನದ ಗಂಡು ಹೆಣ್ಣು ಈಗ ಗೊತ್ತಾಗುವಂಥದ್ದು, ಮದುವೆ ವಿಚಾರವಾಗಿರ್ಬೋದು, ಜೊತೆಗೆ ಮಕ್ಕಳಾಗುವ ವಿಚಾರ ಇರ್ಬೋದು, ಜೊತೆಗೆ ಉದ್ಯೋಗ ಸಿಗುವಂಥ ವಿಚಾರ, ವಾಹನ ಯಂತ್ರ ಕೊಳ್ಳುವಂಥ, ಹಾಗಾಗಿ ಹಲವಾರು ಕನಸುಗಳು ನನಸಾಗುವಂಥದ್ದು, ಜೀವಮಾನದ ಹಲವಾರು ಸಾಧನೆಗಳಿಗೆ ಈಗ ಉತ್ತಮವಾದ ಫಲಿತಾಂಶಗಳು ಈಗ ಮೂಡಿ ಬರುವಂಥದ್ದು, ಹಿಂದೆ ಮಾಡಿದ ಪ್ರಯತ್ನಗಳಿಗೆ ಅದರ ಒಂದು ಫಲಸ್ವರೂಪವು ಈಗ ವ್ಯಕ್ತ ಆಗುವಂಥದ್ದು ಎಲ್ಲ
ಈ ಮಾರ್ಚ್ ತಿಂಗಳಲ್ಲಿ ಬರುತ್ತೆ. ಮಾರ್ಚ್ ತಿಂಗಳು ನಿಮಗೆ ಅದೃಷ್ಟದಾಯಕವು, ಸುಖ ಸಮೃದ್ಧಿದಾಯಕವು, ಆರೋಗ್ಯವನ್ನು ಸುಧಾರಣೆ ಮಾಡುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಎಲ್ಲ ಇರುತ್ತೆ. ಕೌಟುಂಬಿಕ ವಾತಾವರಣ, ಬಾಂಧವ್ಯ ಎಲ್ಲ ಬಹಳ ಚೆನ್ನಾಗಿರುವಂಥದ್ದು. ಹಾಗಾಗಿ ಈ ಮಾರ್ಚ್ ತಿಂಗಳಿನಿಂದ ನಿಮ್ಮ ಪರ್ಸೆಂಟೇಜ್ಗಳು ಅಂದರೆ ಹೆಚ್ಚು ಉತ್ತಮ ಆಗುವಂಥ ಪರ್ಸೆಂಟೇಜ್ ಹೆಚ್ಚಾಗ್ತಾ ಬರುತ್ತೆ. ಜನವರಿಲಿ ಒಂದು 50% ಇಟ್ಟರೆ ಫೆಬ್ರವರಿ 60, ಮಾರ್ಚಿಗೆ 70, ಏಪ್ರಿಲ್ಗೆ ಇನ್ನಷ್ಟು ಒಂದು 10% ಹೆಚ್ಚಾಗ್ತದೆ. 80-90 ಅಂದರೆ ಆ ಥರ ಉತ್ತಮ ಫಲಗಳು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮತ್ತೆ ಬರುವಂಥ ಅವಕಾಶ ಅಲ್ಲ. ಯಾಕಂದರೆ ಅಲ್ಲಿ ಶನಿ ಮತ್ತು ಗುರು ಏಕಕಾಲದಲ್ಲಿ ಉತ್ತಮ ಫಲ ಕೊಡೋದು ಅಪರೂಪದ ಘಟನೆಗಳು. ಕೆಲವೊಂದು ರಾಶಿಗಳಿಗೆ 1, 2 ಅಥವಾ 3 ರಾಶಿಗಳಿಗೆ ಒಂದು ವರ್ಷದಲ್ಲಿ ಸಿಗ್ತಾ ಇರುತ್ತೆ. ಅಂತಹ ಒಂದು 2 ಅಥವಾ 3 ರಾಶಿಗಳಲ್ಲಿ ನಿಮ್ಮ ರಾಶಿನೂ ಆಗಿದೆ ಈ ವರ್ಷದಲ್ಲಿ. ಹಾಗಾಗಿ ಇದನ್ನು ನಿರಾಕರಣೆ ಮಾಡದೆ ಉತ್ತಮ ಮನಸ್ಸಿನಿಂದ, ಸದ್ಭಾವನೆಯಿಂದ, ದೈವೀ ಶ್ರದ್ಧೆಯ ಗ್ರಹಗಳ ಒಂದು ಅನುಗ್ರಹದಿಂದ ಬಂದಂತಹ ಅಪೂರ್ವದ ಅವಕಾಶನ ಎಲ್ಲ ವರ್ಷ ಸದ್ಬಳಕೆ ಮಾಡಿಕೊಳ್ಳಿ. ಮಾರ್ಚ್ ತಿಂಗಳಲ್ಲಿ ಅಪೂರ್ವವಾದ ಲಾಭ ಆದಾಯಗಳು ನಿಮಗೆ ಸಿಗಲಿವೆ. ಆ ಬಳಿಕ ಏಪ್ರಿಲ್ನಲ್ಲಿ ಇನ್ನಷ್ಟು ಉತ್ತಮ ಫಲಗಳಿಗೆ ಅಲ್ಲಿ ಬಲ ಬರುತ್ತೆ. ಹಾಗೆ ಹಿಂದೆ 50, 60, 70 ಇದ್ದದ್ದು ಈಗ 80%ವರೆಗೂ ಉತ್ತಮ ಫಲ ಬರುವಂಥದ್ದು ಏಪ್ರಿಲ್ ತಿಂಗಳಿಂದ ನಿಮಗೆ ರವಿ ಅನುಗ್ರಹ, ಅಲ್ಲಿ ಬುಧ ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜರ ಪರಿವರ್ತನೆ ಆದ್ದರಿಂದ ಶನಿ ಮಹಾರಾಜರ ವಿಶೇಷವಾದ ಬೆಂಬಲ, ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಅಲ್ಲಿ ಒಂದು ಷಡ್ಗ್ರಹಗಳ ಒಂದು ವಿಶೇಷವಾದ ಬೆಂಬಲ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಬರಲಿವೆ. ಅಪರೂಪದ ಘಟನೆ, ಎಲ್ಲ ಪ್ರಯತ್ನಗಳಿಗೆ ಸಫಲತೆ ಇದೆ. ಜಾಬ್ನ ವಿಚಾರ ಇರ್ಬೋದು, ಮದುವೆ ವಿಚಾರ ಇರ್ಬೋದು, ಶಿಕ್ಷಣದ ವಿಚಾರ ಇರ್ಬೋದು, ಅಥವಾ ಉದ್ಯಮ ಅಥವಾ ಏನಾದರೂ ವ್ಯಾಪಾರಗಳನ್ನು ಮಾಡುವಂಥದ್ದು ಇರ್ಬೋದು. ಅದಕ್ಕೆ ಪ್ರಯತ್ನಶೀಲರಾದರೆ ಖಂಡಿತ ನಿಮ್ಮ ಪ್ರಯತ್ನಕ್ಕೆ ಏಪ್ರಿಲ್ ತಿಂಗಳಲ್ಲಿ ಅದ್ಭುತವಾದ ಫಲ ಬರಲಿದೆ. ಆಕಸ್ಮಿಕ ಧನಲಾಭ ಯೋಗವನ್ನು ಕಂಡುಬರುತ್ತೆ. ಜೊತೆಗೆ ಬಾಂಧವರ ಜೊತೆಗೆ ಬಾಂಧವ್ಯ ಉತ್ತಮವಾಗಿರುವಂಥದ್ದು, ಧಾರ್ಮಿಕ ಕ್ಷೇತ್ರಗಳ ಸಂದರ್ಶನ, ಯಾತ್ರೆ, ಪ್ರವಾಸ ಅಥವಾ ವಿದೇಶಗಳಿಗೆ ಹೋಗುವಂಥ ಅವಕಾಶ, ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ಏಪ್ರಿಲ್ ತಿಂಗಳಲ್ಲಿ ಇದೆ. ಇನ್ನು ಮೇ ತಿಂಗಳನ್ನು ಹಾಗೆಯೇ ನಿಮಗೆ ಅತ್ಯುತ್ತಮವಾದ ಫಲಗಳು ನಿರೀಕ್ಷೆ ಇರುತ್ತೆ. ಅದರ ಜೊತೆಗೆ ಅಲ್ಲಿ ಶನಿ ಶುಕ್ರ ಜೊತೆಗೆ ಮಂಗಳನು ನಿಮಗೆ ಪೂರಕವಾಗಿರ್ತಾನೆ, ರಾಹು ನಿಮಗೆ ಪೂರಕವಾಗಿರ್ತಾನೆ. ಅದರಲ್ಲಿ ಗುರುವಿನ ಬಲ ನಿಮಗೆ ಮೇ 15ಕ್ಕೆ ಮುಕ್ತಾಯ ಆಗುತ್ತೆ. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಮೇ 15ಕ್ಕೆ ಗುರುವಿನ ಪರಿವರ್ತನೆ ಆಗುವಾಗ ನಿಮಗೆ ಗುರುವಿನ ಬಲ ಅಲ್ಲಿ ಇರುವಂಥದ್ದು, ಆ ಗುರುವಿನ ಬಲ ನಿಮಗೆ ಆರಂಭ ಆಗುತ್ತೆ. ಗುರುವಿನ ಬಲ ಇಷ್ಟು ದಿನ ಇರಲಿಲ್ಲ. ಮೇ 15ರ ಗುರುವಿನ ಪರಿವರ್ತನೆ ನಿಮಗೆ ಬಹಳಷ್ಟು ಉತ್ತಮವಾದ ಇನ್ನಷ್ಟು ಬಲವನ್ನು ಕೊಡಲಿದೆ. ಮೇ 15ರವರೆಗೂ ನಿಮ್ಮ ರಾಶಿಯಲ್ಲಿ ಗುರು ಇರ್ತಾನೆ. ಮೇ 15ರಿಂದ ಅಲ್ಲಿ ಗುರುವಿನ ರಾಶಿ ಪರಿವರ್ತನೆಯಲ್ಲಿ ಮಿಥುನಕ್ಕೆ ಬರೆದು ಗುರುವಿನ ಬಲ ನಿಮಗೆ ಆರಂಭ ಆಗುತ್ತೆ. ಆ ಗುರುವಿನ ವಿಶೇಷದ ಬೆಂಬಲ ನಿಮಗೆ ವರ್ಷ ಪೂರ್ತಿ ಇರಲಿದೆ. ಹಾಗಾಗಿ ಆ ಗುರು ಅನುಗ್ರಹ ಅಥವಾ ಗುರು ಬಲ ನಿಮಗೆ ಮೇ ತಿಂಗಳಲ್ಲಿ ಆರಂಭವಾಗುವಂಥ ಒಂದು ಶುಭ ಘಟನೆ. ಏಪ್ರಿಲ್ಗಿಂತ ಮೇಗಿಂತ ಮತ್ತು ಜೂನ್, ಹೀಗೆ ಒಂದೊಂದು ತಿಂಗಳಿಗೂ ನಿಮ್ಮ ಅದ್ಭುತವಾದ ಉತ್ತಮ ಫಲಗಳು ಅಭಿವೃದ್ಧಿ ಆಗ್ತಾ ಬರುತ್ತೆ. ಗುರು ಅನುಗ್ರಹ ಮೇ ತಿಂಗಳಿಂದ ಬರ್ತಾ ಇರುವಂಥ ಶನಿ, ಗುರು, ಕುಜ, ರಾಹು ಎಲ್ಲರೂ ನಿಮಗೆ ಪೂರಕವಾಗಿರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಶಿಕ್ಷಣದ ಅವಕಾಶಗಳು, ಹಣಕಾಸಿನ ಅರಿವು ಉತ್ತಮ, ಸಾಲಗಳನ್ನು ತೀರಿಸುವಂಥದ್ದು, ಆರೋಗ್ಯ ಸಮಸ್ಯೆ ಇದ್ದವರಿಗೆ ಆರೋಗ್ಯ ಪವಾಡ ಸದೃಶವಾಗಿ ಸುಧಾರಣೆ ಆಗುತ್ತೆ. ಹಿಂದೆ ಭಾಳ ಕಾಲದಿಂದ ಕಾಡ್ತಿದ್ದ ಯಾವುದಾದ್ರು ಕ್ರಾನಿಕ್ ಸಮಸ್ಯೆಗಳಿದ್ದರೆ ಅವೆಲ್ಲವೂ ಪವಾಡ ಸದೃಶವಾಗಿ ಈಗ ನಿವಾರಣೆಯಾಗಿ ಉತ್ತಮವಾದ ಆರೋಗ್ಯ ವೃದ್ಧಿ, ಮನಸ್ಸಿಗೆ ನೆಮ್ಮದಿ, ಇಂತಹ ಹಲವಾರು ಶುಭ ಘಟನೆಗಳು. ಆ ಬಳಿಕ ಮೇ ತಿಂಗಳ ಬಳಿಕ ಜೂನ್ ತಿಂಗಳಲ್ಲಿ ಸಹ ನಿಮಗೆ ಉತ್ತಮವಾದ ಫಲ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಶನಿ ಮತ್ತು ಗುರುಗಳ ವಿಶೇಷದ ಬೆಂಬಲ, ರಾಹು ಸಹ ಪೂರಕವಾಗಿರುವಂಥದ್ದು. ಅದೇ ರೀತಿ ಚಂದ್ರ ಅನುಗ್ರಹ ಸಹ ನಿಮಗೆ ಮಧ್ಯೆ ಒಂದು ಉತ್ತಮವಾದ ಫಲವನ್ನು ಕೊಡುವಂಥದ್ದು. ಈ ರೀತಿ ಜೂನ್ ತಿಂಗಳಲ್ಲಿ ಸಹ ಹಲವಾರು ಇಷ್ಟಾರ್ಥಗಳು ಸಿದ್ಧಿ, ಲಾಭ ವೃದ್ಧಿ ಇದೆ. ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಇನ್ನು ಕೆಲವರಿಗೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಉತ್ತಮವಾದ ರ್ಯಾಂಕಿಂಗ್ ಬಂದು ಅದರಲ್ಲಿ ನಿಮಗೆ ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದ ಆಯ್ಕೆಯಾಗುವಂಥದ್ದು. ಇನ್ನು ಕೆಲವರಿಗೆ ಸರ್ಕಾರದ ನೆಲೆಯಲ್ಲಿ ಆಯೋಜಿಸುವಂಥ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಬೇರೆ ರೀತಿಯ ಸ್ಪರ್ಧಾತ್ಮಕ ಚಟುವಟಿಕೆಗಳಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ. ಈ ರೀತಿ ಹಲವಾರು ನೀವು ನಿರೀಕ್ಷೆ ಇಟ್ಟಂತಹ ಜೊತೆಗೆ ಅನಿರೀಕ್ಷಿತವಾದ ಅವಕಾಶಗಳು ಜೂನ್ ತಿಂಗಳಲ್ಲಿ ಬರಲಿವೆ. ಇನ್ನು ಜೂನ್ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆ ಜೂನ್ ತಿಂಗಳಲ್ಲಿ ಬರ್ಬೋದು. ಕೆಲವರಿಗೆ ನೀರು, ಆಹಾರದಿಂದ ಅಥವಾ ಹೊಟ್ಟೆಯ ಸಂಬಂಧವಾದ ತೊಂದರೆಗಳು ಈ ಜೂನ್ ತಿಂಗಳಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿದರೆ ಇನ್ನಿತರ ಹಣಕಾಸು, ವೈಯಕ್ತಿಕ ವಿಚಾರ ಬಹಳ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಮುಂದೆ ಜುಲೈನಲ್ಲಿ ಸಹ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇದೆ. ಗುರು ಶನಿಯ ವಿಶೇಷವಾದ ಅನುಗ್ರಹ, ಅಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ಬರುವಂತಹ ರಾಹುವಿನ ಬೆಂಬಲ, ಇವೆಲ್ಲವೂ ನಿಮಗೆ ಪೂರಕವಾದ ಒಂದು ಉತ್ತಮ ಫಲವನ್ನು ಕೊಡುತ್ತದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರಗಳಿಗೆ ಅಭಿವೃದ್ಧಿ, ಸರ್ಕಾರದ ಕೆಲಸದಲ್ಲಿ ಮುನ್ನಡೆ ಇದೆ. ಕೋರ್ಟ್ ಕಚೇರಿಯಲ್ಲಿ ಬಹಳ ಕಾಲದಿಂದ ಪೆಂಡಿಂಗಿದ್ದ ಕೆಲಸ ಕಾರ್ಯಗಳು ತಕ್ಷಣವಾಗಿ ಆಗಲಿವೆ. ಭೂಮಿ ಕೊಳ್ಳುವಂಥದ್ದು ಅಥವಾ ವಾಹನ ಕೊಳ್ಳುವಂಥ ಅವಕಾಶಗಳು ಒದಗಿ ಬರಲಿವೆ. ಇದಕ್ಕೆ ಹಿಂದೆ ಇದ್ದಂಥ ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ಮಧ್ಯೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದರ ಸಂಬಂಧಿಗಳ ಮಧ್ಯೆ ಇದ್ದಂಥ ಭಿನ್ನಾಭಿಪ್ರಾಯಗಳು ಈ ಜುಲೈ ತಿಂಗಳಲ್ಲಿ ನಿವಾರಣೆಯಾಗಿ ಜುಲೈ ತಿಂಗಳು ನಿಮಗೆ ಉತ್ತಮ ಬಾಂಧವ್ಯ ವೃದ್ಧಿ ಮಾಡುವಂಥ ಒಂದು ಶುಭ ಒಂದು ಮಾಸ ಆಗಿಬರುತ್ತೆ. ಇನ್ನು ಆಗಸ್ಟ್ನಲ್ಲಿ ಸಹ ಹಾಗೆ ನಿಮಗೆ ಉತ್ತಮ ಫಲ ನಿರೀಕ್ಷೆ ಇದೆ. ಗುರು ಶುಕ್ರರ ಅನುಗ್ರಹ, ಶನಿ ರಾಹುಗಳ ಅನುಗ್ರಹ ಇರುವ ಕಾರಣ ಅಲ್ಲಿ ಪಂಚಗ್ರಹಗಳ ನಿಮಗೆ ರಕ್ಷಣೆ ಬೆಂಬಲದ ಕಾರಣ ಅನೇಕ ಉತ್ತಮ ಫಲಗಳ ನಿರೀಕ್ಷೆ ಮಾಡುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ ಪ್ರಗತಿ, ಶಿಕ್ಷಣದಲ್ಲಿ ಪ್ರಗತಿ, ಇನ್ನು
ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಯಾವುದಾದ್ರು ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥದ್ದು, ಮದುವೆ ಮುಂಜಿ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು, ಕೆಲವರಿಗೆ ಮನೆ ಗೃಹ ಪ್ರವೇಶ ಇತ್ಯಾದಿಗಳು ಸಿದ್ಧತೆಯಾಗುವಂಥದ್ದೆಲ್ಲ ಅವಕಾಶಗಳು ಈ ಆಗಸ್ಟ್ ತಿಂಗಳಲ್ಲಿ ಕಂಡುಬರುತ್ತೆ. ಶ್ರಾವಣ ಮಾಸದ ವಿಶೇಷವಾದ ಅವಕಾಶಗಳಲ್ಲಿ ಆಕಸ್ಮಿಕವಾದ ಅನೇಕ ಶುಭ ಘಟನೆಗಳು ನಿಮಗೆ ಜರಗಲಿವೆ. ಇದೇ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಸಹ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಉನ್ನಡೆ ಇರುತ್ತೆ. ಆದರೆ ಈ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ ಶತ್ರು ಪೀಡೆ ಬರ್ಬೋದು. ಆ ಶತ್ರು ಪೀಡೆಗಳ ಬಗ್ಗೆ, ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರಬೇಕು. ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಆರೋಗ್ಯದಲ್ಲಿ ಶೀತ, ನೆಗಡಿ, ಜ್ವರಗಳು ತೊಂದರೆ ಬರುವಂಥದ್ದು, ಇನ್ನು ಕೆಲವರಿಗೆ ಜಾಯಿಂಟ್ ಪೈನು, ಬ್ಯಾಕ್ ಪೈನ್ ಇತ್ಯಾದಿಗಳು ಕಾಣುವಂಥದ್ದು, ಹಳೆಯ ಯಾವುದೇ ನೋವುಗಳು, ಸಮಸ್ಯೆಗಳು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಕಾಣಿಸಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಆರೋಗ್ಯದ ಕಾಳಜಿ, ಜೊತೆಗೆ ಈ ಗುಪ್ತ ಶತ್ರುಗಳ ಬಗ್ಗೆ ಸ್ವಲ್ಪ ಕಾಳಜಿಯನ್ನು, ಎಚ್ಚರಿಕೆಯನ್ನು ಗಮನಿಸಬೇಕಾಗಿದೆ ಸೆಪ್ಟೆಂಬರ್ನಲ್ಲಿ. ಅದರ ಹೊರತು ಸೆಪ್ಟೆಂಬರ್ ನಮಗೆ ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ವೃತ್ತಿ ವಿಚಾರವಾಗಿಯೂ ಬಹಳ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಮುಂದೆ ಅಕ್ಟೋಬರ್ ತಿಂಗಳಲ್ಲಿ ವಿಶೇಷವಾದ ಉತ್ತಮ ಫಲ ಖಂಡಿತ ನಿರೀಕ್ಷೆ ಮಾಡ್ಬೋದು. ಬುಧಾದಿತ್ಯರ ವಿಶೇಷವಾದ ಅನುಗ್ರಹ, ಶುಕ್ರ ಅನುಗ್ರಹ, ಶನಿ ಮಹಾರಾಜರ ಬೆಂಬಲ, ಅದೇ ರೀತಿ ನಿಮಗೆ ಅಲ್ಲಿ ರಾಹು ಸಹ ನಿಮಗೆ ಪೂರಕವಾಗಿರುವಂಥದ್ದು ವಿಶೇಷವಾದ ಉತ್ತಮ ಫಲ. ಜೊತೆಗೆ ಮಂಗಳರು ಸಹ ನಿಮಗೆ ಈ ತಿಂಗಳಲ್ಲಿ ಉತ್ತಮವಾದ ಫಲವನ್ನು ಕೊಳ್ಳಿದ್ದಾನೆ. ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಯೋಗಗಳು ಕೆಲವರಿಗೆ ಒದಗಿ ಬರುತ್ತೆ. ಅನೇಕ ರೀತಿಯ ಅನಿರೀಕ್ಷಿತ ಫಲಗಳು, ಜೊತೆಗೆ ಹಿಂದೆ ಬಹಳ ಕಾಲದಿಂದ ಪ್ರಯತ್ನ ಮಾಡ್ತಿದ್ದ ಯಾವುದೇ ಒಂದು ಕೆಲಸಗಳು ಈ ತಿಂಗಳಲ್ಲಿ ಪರಿಪೂರ್ಣ ಆಗುತ್ತೆ. ಅಕ್ಟೋಬರ್ನಲ್ಲಿ ನಿಮಗೆ ಅವಕಾಶಗಳು ಕೈಗೆ ಬರುವಂಥದ್ದು, ಅನೇಕ ರೀತಿಯ ಮುಟ್ಟಿದ್ದೆಲ್ಲ ಚಿನ್ನಂಥ ಉತ್ತಮ ಯೋಗಗಳು ನಿರ್ಮಾಣ ಆಗುತ್ತೆ. ಯಾವುದೇ ರೀತಿಯ ಪ್ರಯತ್ನಗಳಿಗೆ ಸಫಲತೆ ಇದೆ. ಉದ್ಯೋಗದಲ್ಲಿ ಉದ್ಯೋಗ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದ ಅಭಿವೃದ್ಧಿ, ಉದ್ಯಮ ಅಥವಾ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಅದರಲ್ಲಿ ಸಹ ಉತ್ತಮವಾದ ಲಾಭಗಳು ಬರಲಿವೆ. ಕೆಲವರಿಗೆ ವಿದೇಶ ಪ್ರವಾಸ, ವಿದೇಶದಲ್ಲಿ ಉದ್ಯೋಗ, ವಿದೇಶದಲ್ಲಿ ಕೆಲವರಿಗೆ ವಿವಾಹದ ಮೂಲಕ ವಿದೇಶಕ್ಕೆ ಹೋಗುವಂಥ ಅವಕಾಶ, ಅಥವಾ ಕೆಲವರಿಗೆ ವಿದೇಶದಲ್ಲಿರುವಂಥ ಗಂಡು ಅಥವಾ ಇದು ಹೆಣ್ಣು ಗೊತ್ತಾಗಿ ವಿದೇಶದ ಒಂದು ಸಂಬಂಧಗಳು ನಮಗೆ ಮೂಡುವಂಥದ್ದು, ಅನೇಕ ರೀತಿಯ ಪ್ರೇಮ ಪ್ರಕರಣದಲ್ಲಿ ಸಹ ವೃಷಭ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಶಸ್ವಿಯಾದ ಫಲಗಳು ಕಂಡುಬರುತ್ತವೆ. ಹಾಗಾಗಿ ಅನೇಕ ಉತ್ತಮ ಫಲಗಳು, ಮಂಗಳದಾಯಕವು ಶುಭದಾಯಕವಾಗಿರುವ ತಿಂಗಳು, ವರ್ಷದ ಅತ್ಯಂತ ಉನ್ನತ ಫಲಗಳು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ಸಿದ್ಧಿಯಾಗಲಿವೆ. ಆ ಬಳಿಕ ನವಂಬರ್ ತಿಂಗಳು ಸಹ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಆದರೆ ನವಂಬರ್ನಲ್ಲಿ ಆರೋಗ್ಯ, ಹಣಕಾಸು ಬಗ್ಗೆ ಮತ್ತು ವೈಯಕ್ತಿಕ ವಿಚಾರ ಸ್ವಲ್ಪ ಎಚ್ಚರಿಕೆ. ಅಂದರೆ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ಏರ್ಪೇರು ಬರ್ಬೋದು. ಕೆಲವರಿಗೆ ಇದ್ದಂಥ ಸಮಸ್ಯೆಗಳು ಉಲ್ಬಣ ಆಗ್ಬೋದು. ಇನ್ನು ಕೆಲವರಿಗೆ ಶೀತ, ನೆಗಡಿ, ಜ್ವರ ಅಥವಾ ಆಸ್ತಮಾ, ಅಲರ್ಜಿ ಮುಂತಾದ ಸಮಸ್ಯೆಗಳು, ಕೆಲವರಿಗೆ ಲಂಗ್ಸ್ ಅಂತ ಅಂದರೆ ಈ ಶ್ವಾಸಕೋಶದ ಸಂಬಂಧಗಳೆಲ್ಲ ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ನವಂಬರ್ನಲ್ಲಿ ಆರೋಗ್ಯದ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ಜೊತೆಗೆ ಹಣಕಾಸನ್ನು ನೀವು ಸ್ವಲ್ಪ ತುಂಬ ಒಂದು ಓವರ್ ಸ್ಪೆಂಡಿಂಗ್ ಎಲ್ಲ ಮಾಡೋದಿರುತ್ತೆ. ಹಾಗಾಗಿ ಹಣಕಾಸಿನ ನಿಯಂತ್ರಣ ಸ್ವಲ್ಪ ನವಂಬರ್ ತಿಂಗಳಲ್ಲಿ ಮಾಡಬೇಕಾಗುತ್ತೆ. ಅದರ ಹೊರತು ಉಳಿದ ವಿಚಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಇನ್ನು ಡಿಸೆಂಬರ್ ತಿಂಗಳು ಸಹ ನಿಮ್ಮ ಪಾಲಿಗೆ ಉತ್ತಮವಾದ ಅವಕಾಶ ಇರುತ್ತೆ. ಆದರೆ ಅಲ್ಲಿ ಆವಾಗ ಗುರುವಿನ ವಕ್ರಗತಿ ಅವಧಿಯಾಗಿರುತ್ತೆ. ಅದು ಗುರುಬಲ ಇದ್ದರೂ ಕೆಲವೊಮ್ಮೆ ಇಲ್ಲದಂಥ ಪರಿಣಾಮಗಳಾಗುವಂಥದ್ದು, ಕೆಲವೊಮ್ಮೆ ನಿಮ್ಮ ಮೇಲೆ ಅಪವಾದಗಳು ಬರುವಂಥದ್ದು, ಜೊತೆಗೆ ಮಾನಸಿಕವಾಗಿ ಕೆಲವೊಮ್ಮೆ ನಿಮಗೆ ಒತ್ತಡ ಹೆಚ್ಚಳಾಗುವಂಥದ್ದು, ಕಲಹಗಳು ಬರುವಂಥದ್ದು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ ಅಥವಾ ನಿಮ್ಮ ರಿಲೇಟಿವ್ಗಳ ಮಧ್ಯೆ ಕಲಹಗಳು ಬರುವಂಥದ್ದು, ಅಥವಾ ಯಾವುದೇ ರೀತಿಯ ಒಂದು ದುಃಖದ ಸನ್ನಿವೇಶಗಳು ಮನೆಯಲ್ಲಿ ನಿರ್ಮಾಣ ಆಗುವಂಥ ಸಾಧ್ಯತೆ ಬರುತ್ತೆ. ಯಾಕಂದರೆ ಆ ಕಾಲದಲ್ಲಿ ಗುರುಬಲದ ಒಂದು ವಕ್ರತೆ ಸ್ವಲ್ಪ ನಿಮಗೆ ಜಾಸ್ತಿ ಅಡ್ಡ ಪರಿಣಾಮ ಬೀರುತ್ತೆ. ಗುರುಗೆ ವಕ್ರತೆ ಆಗಲೇ ಅಕ್ಟೋಬರ್ನಲ್ಲಿ ಆರಂಭ ಆಗುತ್ತೆ. ಆದರೆ ಅದರ ಒಂದು ಸ್ವಲ್ಪ ಹೆಚ್ಚಿನ ಅಡ್ಡ ಪರಿಣಾಮ ನಿಮಗೆ ಡಿಸೆಂಬರ್ ತಿಂಗಳಲ್ಲಿ ಬರ್ಬೋದಾಗಿದೆ. ಇನ್ನು ಉಳಿದಂಥ ಶನಿ ರಾಹುಗಳು ನಿಮಗೆ ಪೂರಕವಾಗಿರ್ತಾರೆ. ಆದರೆ ಡಿಸೆಂಬರ್ ತಿಂಗಳಲ್ಲಿ ಸ್ವಲ್ಪ ತುಂಬ ಎಚ್ಚರಿಕೆ ಹೆಜ್ಜೆ, ತನುಮಾನ ಧನದ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಯಾಕಂದರೆ ಅಲ್ಲಿ ಕೆಲವೊಮ್ಮೆ ಹಣಕಾಸಿನ ನಷ್ಟ ಆಗುವಂಥದ್ದು, ಸ್ವಯಂಕೃತ ಅಪರಾಧದಿಂದ ಹಣವನ್ನು ಕಳೆದುಕೊಳ್ಳುವಂಥದ್ದು, ಯಾವುದೇ ರೀತಿಯ ಲಿಂಕ್ ಅಥವಾ ಯಾವುದೇ ರೀತಿಯ ಒಂದು ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು, ಸ್ವಯಂಕೃತ ಅಪರಾಧಗಳು ಈ ಡಿಸೆಂಬರಲ್ಲಿ ಆಗ್ಬೋದು. ಆರೋಗ್ಯ, ಹಣಕಾಸು, ಮನಸ್ಸು ಎಲ್ಲವನ್ನು ಸ್ವಲ್ಪ ಕಂಟ್ರೋಲ್ನಲ್ಲಿ ಇಟ್ಕೊಳ್ಬೇಕಾಗುತ್ತೆ ವೃಷಭ ರಾಶಿಗೆ. ಹಾಗಾಗಿ ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಎಲ್ಲ ತಿಂಗಳುಗಳು ಅತ್ಯುತ್ತಮ ಫಲವನ್ನು ಕೊಡಲಿವೆ. ಅದರಲ್ಲೂ ಈ ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಂತಹ 3 ತಿಂಗಳು, ಅಲ್ಲ ಆ ಒಂದು 3 ತಿಂಗಳಿಗೂ ನಿಮ್ಮ ಒಂದು ಫಲಿತಾಂಶಗಳು ಹೆಚ್ಚಳ ಆಗುತ್ತೆ. ಹಾಗಾಗಿ ಅಂತ ಬರುವಂಥದ್ದು ಆ ಮಾರ್ಚ್ನಿಂದ ಅಕ್ಟೋಬರ್ವರೆಗೆ ಅತ್ಯಂತ ಪೀಕ್ ಪವರಲ್ಲಿ ಉತ್ತಮ ಫಲಗಳು ಬರಲಿವೆ. ನವಂಬರ್, ಡಿಸೆಂಬರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು, ಏರುಪೇರುಗಳು ಬರ್ಬೋದಾಗಿದೆ. ಹಾಗಾಗಿ ಈ ಬರುವಂಥ ಉತ್ತಮ ಅವಧಿಯ ಒಂದು ಫಲಿತಾಂಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಸಣ್ಣ ಪುಟ್ಟ ಏರುಪೇರು, ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜೆ ಹೊರತು ಅತಿಯಾದ ಉತ್ತಮ ಫಲಗಳು ನಿಮಗೆ ಈ ಒಂದು ವರ್ಷದಲ್ಲಿ 2020ರಲ್ಲಿ ಸಿಗಲಿವೆ. ಜೀವನದಲ್ಲಿ ಮತ್ತೆ ಬರದಂಥ ಅವಕಾಶ, ಪದೇ ಅವಕಾಶ ಸಿಗುವುದಿಲ್ಲ. ಲಾಭಸ್ಥಾನದ ಶನಿ ಮಹಾರಾಜರು, ಜೊತೆಗೆ ನಿಮಗೆ ಅಲ್ಲಿರುವಂಥ ಧನಸ್ಥಾನದ ವಿಶೇಷವಾದ ಗುರುವಿನ ಬೆಂಬಲ, ಜೊತೆಗೆ ಅನೇಕ ಬಾರಿ ಉತ್ತಮ ಫಲಗಳು ನಿಮ್ಮ ರಾಶಿಯಾಧಿಪತಿಯಾದ ಶುಕ್ರ, ಜೊತೆಗೆ ವರ್ಷ ಪೂರ್ತಿ ನಿಮಗೆ ಅನೇಕ ರೀತಿಯ ಆಕಸ್ಮಿಕ ಧನಲಾಭಗಳಿಗೆ, ಜೊತೆಗೆ ಅವಕಾಶಗಳಿಗೆ, ಅಂದರೆ ಎಲ್ಲೆಲ್ಲಿ ಚಾನ್ಸ್ಗಳು ಸಿಗುವಂಥ ಅವಕಾಶಗಳನ್ನು ಅಲ್ಲಿ ರಾಹು ಸಹ ಕೊಡಲಿದ್ದೇನೆ. ವಿಶೇಷವಾಗಿ ಯಾರು ಕಂಪ್ಯೂಟರು, ಸಾಫ್ಟ್ವೇರು, ಅದು ಎಲೆಕ್ಟ್ರಾನಿಕ್ಸು, ಬೇರೆ ರೀತಿಯ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳಿರ್ಬೋದು, ಸಾಮಾಜಿಕ ಜಾಲತಾಣ ಇರ್ಬೋದು, ಅಥವಾ TV, ಸಿನಿಮಾ ಮಾಧ್ಯಮಗಳು, ಅಥವಾ ಅನೇಕ ರೀತಿಯ ಮನೋರಂಜನಾ ಕ್ಷೇತ್ರಗಳು, ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಕೇಟರಿಂಗ್ ಇರ್ಬೋದು, ಮುಂತಾದ ಹಲವಾರು ಕ್ಷೇತ್ರಗಳಲ್ಲಿ ಇರುವಂಥ ವೃಷಭ ರಾಶಿಯವರಿಗೆ ಈ ವರ್ಷ ಜೀವಮಾನದ ಅಪೂರ್ವವಾದ ಸಾಧನೆಗಳಾಗ್ತವೆ.
ಜೀವಮಾನದ ಅಪೂರ್ವವಾದ ಘಟನೆಗಳಾಗುತ್ತವೆ. ಜಾಬ್ ಅನ್ನೋರಿಗೆ ಜಾಬ್ ಸಿಗುತ್ತೆ, ಪ್ರಮೋಷನ್ಗೆ ಪ್ರಮೋಷನ್ ಸಿಗುತ್ತೆ, ವಿದೇಶಕ್ಕೆ ಹೋಗೋರು ವಿದೇಶಕ್ಕೆ ಹೋಗುವಂಥ ಅವಕಾಶ, ಈ ರೀತಿ ಏನೇನೋ ನಿಮ್ಮ ದೀರ್ಘಕಾಲದ ಕನಸುಗಳಿವೆ ಅವೆಲ್ಲವೂ ನನಸಾಗುವಂಥ ಒಂದು ಅಪೂರ್ವವಾದ ಜೀವಮಾನದ ಅವಕಾಶ ಬರುವಂಥ ವರ್ಷ ಆಗಿರುತ್ತೆ. ಹಾಗಾಗಿ 2025 ಒಳ್ಳೆಯ ಒಂದು ಮನಸ್ಸಿನ ಸ್ವಾಗತ ಮಾಡಿಕೊಳ್ಳಿ. ಅಲ್ಲಿ ಬರತಕ್ಕಂಥ ಉತ್ತಮ ಫಲಗಳನ್ನು, ಗ್ರಹಗಳ ಒಂದು ಆಶೀರ್ವಾದವನ್ನು ಸದ್ಬಳಕೆ ಮಾಡಿಕೊಳ್ಳಿ. ಜೊತೆಗೆ ನಿಮ್ಮ ಒಂದು ಅನುಕೂಲವಾದಂಥ ಯಾವುದೇ ರೀತಿಯ ದೈವಿ ಭಕ್ತಿಯನ್ನು, ದೈವತಾರಾಧನೆ ಅಥವಾ ನವಗ್ರಹಗಳ ಭಕ್ತಿ, ನವಗ್ರಹ ಸ್ತೋತ್ರವನ್ನು ಅಥವಾ ನಿಮ್ಮ ಇಷ್ಟ ದೇವತೆ, ಕುಲದೇವತೆ ಅಥವಾ ಗ್ರಾಮ ದೇವತಾದಿಗಳ ಸಂದರ್ಶನ, ದಾನ ಧರ್ಮದ ಮಾರ್ಗ ಅನುಸಾರ ಮಾಡ್ತಾ ಬನ್ನಿ. ತಮಗೆಲ್ಲರಿಗೂ ಮತ್ತೊಮ್ಮೆ 2025 ವರ್ಷದ ಹಾರ್ದಿಕ ಶುಭಾಶಯವನ್ನು ಕೋರ್ತಾ ಈ ವರ್ಷ ನಿಮಗೆ ಯಶಕೀರ್ತಿ ಜಯಲಾಭಗಳ ಸಿದ್ಧಿಯನ್ನು ತಂದುಕೊಡುವಂಥ ಪ್ರಾರ್ಥನೆ ಮಾಡ್ತಾ ಈ ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಶಾನಂ ಸನ್ಮಂಗಲಾನಿ ಭವಂತು.